ಸ್ನೇಹಿತರೆ, ನೀವು ಕೂಡ ಈ ಸಿಚುವೇಶನ್ ಅನ್ನ ಫೇಸ್ ಮಾಡಿರ್ಬೋದು. ನೀವು ಬ್ಯಾಂಕ್ಗಳ ಹತ್ರ ಸಾಲ ಅಂತ ಹೋದಾಗ ಬ್ಯಾಂಕ್ ಸಿಬ್ಬಂದಿ ನೀವು ಮಾಡೋ ಸಾಲಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ಎಸ್, ನಿಮಗಂತಲ್ಲ, ನೀವು ಮಾಡೋ ಸಾಲಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ ಫೋರ್ಸ್ ಮಾಡ್ತಾರೆ. ಯಾಕ್ರಿ ಮಾಡಿಸ್ಬೇಕು, ಸಾಲ ಕೇಳಕ್ ಬಂದಿದ್ದಲ್ಲ ಅಂತ ಕೇಳಿದ್ರೆ, ಇಲ್ಲ ನೀವು ಕಾರ್ ಲೋನ್ಗೆ, ಹೋಮ್ ಲೋನ್ಗೆ ಇನ್ಶೂರೆನ್ಸ್ ಸಪ್ರೇಟ್ ಆಗಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಲೋನೇ ಕೊಡಲ್ಲ. ನೀವೇನಾದ್ರು ಹೋಗ್ಬಿಟ್ರೆ ನಾವೆಲ್ಲಿಂದ ವಸೂಲಿ ಮಾಡೋಣ, ಆಗಲ್ಲ ಅಂತ ಹೇಳಿ. ಅನ್ಸೆಕ್ಯೂರ್ಡ್ ಬಿಡಿ, ಸೆಕ್ಯೂರ್ಡ್ ಲೋನ್ಸ್ಗೂ ಕೂಡ, ಹೋಮ್ ಲೋನ್, ಕಾರ್ ಲೋನ್ ಎಲ್ಲ ಸೆಕ್ಯೂರ್ಡ್ ಲೋನ್ಸ್ ಅಲ್ವಾ, ಅದಕ್ಕೂ ಕೂಡ ಇನ್ಶೂರೆನ್ಸ್ ಸಪ್ರೇಟ್ ಆಗಿ ಮಾಡಿಸ್ಕೊಂಡು ಜೀವ ತಿಂತಾರೆ. ಅಂದ್ರೆ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಅಲ್ಲ ಇದು. ಮನೆನೇ ಅವ್ರ ಹತ್ರ ಅವ್ರ ಹೆಸರಲ್ಲಿರುತ್ತೆ, ಮನೆನೇ ಅವರಿಗೆ ಇದು ಸೆಕ್ಯೂರಿಟಿ. ಕಾರೇ ಅವ್ರ ಹೆಸರಲ್ಲಿರುತ್ತೆ, RC ಅಲ್ವಾ, ಹೈಪೋಥಿಕೇಶನ್ ಆಗಿರುತ್ತೆ, ಅದೇ ಸೆಕ್ಯೂರಿಟಿ. ಆದರೂ ಕೂಡ ಅವರು ನಿಮಗೆ ಲೋನನ್ನು ಇನ್ಶೂರೆನ್ಸ್ ಮಾಡಿಸ್ದೆ ಕೊಡಲ್ಲ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಕಣ್ಣು ಮುಚ್ಕೊಂಡು ಸೈನ್ ಹಾಕಿದ್ರೆ ಅಲ್ಲಿಗೆ ಬಲೆಗೆ ಬಿದ್ವಿ ಅಂತ ಅರ್ಥ. ಯಾಕಂದರೆ ಈ ಇನ್ಶೂರೆನ್ಸ್ ಹೆಸರಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನಿಮ್ಮ EMI ಜೊತೆಗೆ ಸೇರಿಸಿ ಆ ಇನ್ಶೂರೆನ್ಸ್ ಮಾಡ್ಸೋಕೊಂದು ಸಪ್ರೇಟ್ ಲೋನ್ ಮಾಡಿಸಿ ಎಕ್ಸ್ಟ್ರಾ ಬಡ್ಡಿಯನ್ನು ವಸೂಲಿ ಮಾಡ್ತಾರೆ. ಅಸಲಿಗೆ ಸಾಲ ತಗೊಂಡಾಗ ಬ್ಯಾಂಕ್ ಕೊಡೋ ಪಾಲಿಸಿನೇ ತಗೋಬೇಕು ಅನ್ನೋ ರೂಲ್ಸ್ ಇದೆಯಾ? ಹಾಗಾದರೆ ಇಲ್ಲ. ಅಲ್ಲಿರೋ ಮೋಸ ಏನು? ಅಷ್ಟಕ್ಕೂ ಈ ಲೋನ್ ಇನ್ಶೂರೆನ್ಸ್ ಯಾಕೆ ಮುಖ್ಯ? ಆನ್ಲೈನಲ್ಲಿ ಕಮ್ಮಿ ಪ್ರೀಮಿಯಂಗೆ ಲೋನ್ ಇನ್ಶೂರೆನ್ಸ್ ಮಾಡಿಸಿ ನೀವು ಕಷ್ಟಪಟ್ಟು ದುಡಿದ ದುಡ್ಡನ್ನು ಉಳಿಸೋದು ಹೇಗೆ? ಬನ್ನಿ, ಇವತ್ತು ಇದರ ಬಗ್ಗೆ ಕ್ವಿಕ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ದೊಡ್ಡ ರಹಸ್ಯ ಇದೆ ಇಲ್ಲಿ, ಬ್ಯಾಂಕ್ನವರು ಆಡೋ ಆಟ. ಲೋನ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬಕ್ಕೆ ರಕ್ಷಾ ಕವಚ. ಮೊದಲಿಗೆ ಲೋನ್ ಇನ್ಶೂರೆನ್ಸ್ ಏನು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಡೀಟೇಲ್ ಆಗಿ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಟಬೇಕು, ಒಳ್ಳೆ ಕಾರ್ ತಗೋಬೇಕು ಅನ್ನೋ ಕನಸಿರುತ್ತೆ. ಅದಕ್ಕಾಗಿ ತಮ್ಮ ಜೀವಿತಾವಧಿಯ ಸಂಪಾದನೆ ಲೆಕ್ಕ ಹಾಕಿ ಬ್ಯಾಂಕ್ಗಳಿಂದ ಒಂದು 50 ಲಕ್ಷ ಸಾಲ ಪಡಿತಾರೆ ಅಂತ ತಿಳ್ಕೊಳ್ಳಿ. ಮುಂದಿನ 20 ಅಥವಾ 30 ವರ್ಷಗಳ ಕಾಲ ಪ್ರತಿ ತಿಂಗಳು EMI ಕಟ್ಟೋ ಜವಾಬ್ದಾರಿ ಅವರ ತಲೆ ಮೇಲೆ ಬರುತ್ತೆ ಅವಾಗ. ಆದರೆ ಮನುಷ್ಯನ ಜೀವನ ಅನಿಶ್ಚಿತ. ಸಾಲ ಪಡೆದ ವ್ಯಕ್ತಿ ಅನಿರೀಕ್ಷಿತವಾಗಿ ಪ್ರಾಣವನ್ನು ಕಳ್ಕೊಂಡ್ರೆ ಆಗೇನು? ಸಾಲದ ಸಂಪೂರ್ಣ ಹೊರೆ ಕುಟುಂಬದ ಮೇಲೆ ಬೀಳುತ್ತೆ. ಒಂದೋ ಕುಟುಂಬ ಸಾಲ ಕಟ್ಟಬೇಕು, ಇಲ್ಲ ಅಂದರೆ ಆ ಮನೆಯನ್ನು ಬ್ಯಾಂಕ್ನವರು ಹರಾಜಿ ಹಾಕಿ ಅವರ ಲೋನನ್ನು ರಿಕವರ್ ಮಾಡ್ಕೊತಾರೆ. ಇಂಥ ಕಠಿಣ ಪರಿಸ್ಥಿತಿಯನ್ನು ಫೇಸ್ ಮಾಡೋಕ್ಕಿರೋ ಏಕೈಕ ಮಾರ್ಗ ಲೋನ್ಗೆ ಒಂದು ಇನ್ಶೂರೆನ್ಸ್, ಸಾಲದ ಮೇಲೆ ಮಾಡೋ ಇನ್ಶೂರೆನ್ಸ್. ಅದಕ್ಕೋಸ್ಕರ ಸಾಲಗಾರ ಮೃತಪಟ್ಟರೆ ಇನ್ಶೂರೆನ್ಸ್ ಕಂಪನಿಯೇ ಬಾಕಿ ಇರೋ ಹಣವನ್ನು ಪೂರ್ತಿಯಾಗಿ ಬ್ಯಾಂಕ್ಗೆ ಪೇ ಮಾಡುತ್ತೆ. ಇದರಿಂದ ಆ ಕಾರನ್ನು ಬ್ಯಾಂಕ್ ಬಂದು ಎಳ್ಕೊಂಡು ಹೋಗಲ್ಲ, ಆ ಮನೆಯನ್ನು ಬ್ಯಾಂಕ್ ಬಂದು ಸೀಸ್ ಮಾಡಲ್ಲ. ಇದರಿಂದ ಕುಟುಂಬದ ಆಸ್ತಿ ಮತ್ತು ಭವಿಷ್ಯ ಎರಡೂ ಸೇಫ್ ಆಗಿರುತ್ತೆ. ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ಏನಾದರೂ ಫ್ಯಾಮಿಲಿಯವರು ಮಾಡಿಸಿದ್ರೆ ಅದರ ಮುಂದಿನ ಜೀವನಕ್ಕಾಗತ್ತೆ. ಅದೆಲ್ಲ ಮನೆ ಸಾಲ ಕಟ್ಟುವಂಥ ಪರಿಸ್ಥಿತಿನೂ ಬರೋದಿಲ್ಲ. ಸೊ ಇದು ಅತ್ಯಂತ ಇಂಪಾರ್ಟೆಂಟ್. ಇದು ಆರ್ಥಿಕ ರಕ್ಷಾ ಕವಚ. ಲೋನ್ ಮಾಡಿದಾಗ ಸಪರೇಟ್ ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸೋದು ಇಂಪಾರ್ಟೆಂಟೇ, ಮುಖ್ಯನೇ ಇದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ರಕ್ಷಾ ಕವಚವನ್ನು ಯಾರು ಕೊಡ್ತಿದ್ದಾರೆ ಮತ್ತು ಯಾವ ರೇಟಲ್ಲಿ ಕೊಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಮುಖ್ಯ. ಅಲ್ಲೇ ಅಡಗಿರೋದು ಟ್ವಿಸ್ಟ್. ಇನ್ಶೂರೆನ್ಸ್ ಹೆಸರಲ್ಲಿ ಬ್ಯಾಂಕ್ ಕಳ್ಳಾಟ, ಪ್ರೀಮಿಯಂ ಮೇಲೂ ಬಡ್ಡಿ ವಸೂಲಿ. ಲೋನ್ ಮಂಜೂರು ಮಾಡಿಸ್ಕೊಳ್ಳುವಾಗ ಬ್ಯಾಂಕ್ ಮ್ಯಾನೇಜರ್ಗಳು ಕಡ್ಡಾಯವಾಗಿ ಕಂಡೀಷನ್ ಹಾಕ್ತಾರೆ. ನಮ್ಮಲ್ಲೇ ಲೋನ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ಸಾಲ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಪ್ರೆಷರ್ ಹಾಕ್ತಾರೆ. ತುರ್ತಾಗಿ ಅರ್ಜೆಂಟ್ ಸಾಲ ಬೇಕಾಗಿರೋ ಗ್ರಾಹಕರು ಏನು ಮಾಡ್ತಾರೆ? ಬೇರೆ ದಾರಿ ಇಲ್ಲದೆ ಒಪ್ಕೊಳ್ತಾರೆ. ಆದರೆ ಇಲ್ಲಿ ನಡೆಯುವ ಅಸಲಿ ಆಟ ಏನು ಗೊತ್ತಾ? ಬ್ಯಾಂಕ್ಗಳು ನಿಮಗೆ ಕೊಡೋ ಇನ್ಶೂರೆನ್ಸ್ ಪ್ರೀಮಿಯಂ ಮೊತ್ತವನ್ನು ನೇರವಾಗಿ ನಿಮ್ಮ ಸಾಲದ ಅಸಲಿಗೆ ಸೇರಿಸಿಬಿಡ್ತಾರೆ. ಉದಾಹರಣೆಗೆ ನೀವು 50 ಲಕ್ಷ ರೂಪಾಯಿ ಹೋಮ್ ಲೋನ್ ಪಡೆದಿದ್ದೀರಿ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ ಕೊಡೋ ಇನ್ಶೂರೆನ್ಸ್ ಪ್ರೀಮಿಯಂ ಸುಮಾರು 2 ಲಕ್ಷ ರೂಪಾಯಿ ಇರುತ್ತೆ. ಬ್ಯಾಂಕ್ನವರು 2 ಲಕ್ಷವನ್ನು ಕೂಡ ನಿಮ್ಮ ಅಸಲಿಗೆ ಸೇರಿಸಿ ನಿಮ್ಮ ಒಟ್ಟು ಸಾಲವನ್ನು 52 ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರೆ. ಕೆಲವೊಂದ್ಸಲಿ 2 ಪ್ರತ್ಯೇಕ ಲೋನ್ಗಳನ್ನು ಮಾಡಿಬಿಡ್ತಾರೆ. ಹೋಮ್ ಲೋನ್ ಬೇರೆ, ಹೋಮ್ ಲೋನ್ಗೆ ರಕ್ಷಣೆ ಕೊಡೋಕೆ ಮಾಡಿಸಿರೋ ಲೋನ್ ಇನ್ಶೂರೆನ್ಸ್ ಇರುತ್ತಲ್ಲ, ಅದಕ್ಕೊಂದು ಸಪ್ರೇಟ್ ಸಾಲ ಒಂದು 2 ಲಕ್ಷ ರೂಪಾಯಿ ಹಿಂಗೆ ಮಾಡಿರ್ತಾರೆ. ಈಗ ಸೀನ್ ಹೇಗೆ ಚೇಂಜ್ ಆಗುತ್ತೆ ನೋಡಿ ಸ್ನೇಹಿತರೆ. ನೀವು ಕೇವಲ ಸಾಲಕ್ಕೆ ಮಾತ್ರ ಅಲ್ಲ, ಆ 2 ಲಕ್ಷ ರೂಪಾಯಿಯ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ ಅದು ಕೂಡ ಸಾಲದಲ್ಲಿ ಮಾಡಿಸಿರ್ತಾರೆ. ನಿಮ್ಮ ಹೆಸರು ಇನ್ನೊಂದು ಲೋನ್ ಮಾಡಿರ್ತಾರೆ, ಅದಕ್ಕೂ ಬಡ್ಡಿ ಕಟ್ಟಬೇಕು. 9% ಬಡ್ಡಿ ದರದಲ್ಲಿ 20 ವರ್ಷಗಳ ಅವಧಿ ಲೆಕ್ಕ ಹಾಕಿದ್ರೆ ಆ 2 ಲಕ್ಷದ ಪ್ರೀಮಿಯಂಗೆ ನೀವು ಕಟ್ಟೋ ಬಡ್ಡಿನೇ ಸುಮಾರು 3 ಲಕ್ಷ ರೂಪಾಯಿ ದಾಟಿ ಹೋಗುತ್ತೆ. ಇದರ ಜೊತೆಗೆ ನಿಮಗೆ ಯಾವುದೇ ಅಗತ್ಯವಿಲ್ಲದ ರೈಡರ್ಗಳನ್ನು, ಆ್ಯಡ್ ಆನ್ಗಳನ್ನು ಕೂಡ ಸೇರಿಸಿ. ನಿಮ್ಮ ಹತ್ರ ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ಇದೆ, ಬೇರೆ ಅದಕ್ಕೆಲ್ಲ ಸೇರಿಸಿದ್ದೀನಿ ಅಂದರೂ ಕೇಳೋದಿಲ್ಲ. ಇದಕ್ಕೂ ಎಲ್ಲ ಸೇರಿಸಿಬಿಟ್ಟು ಮೊತ್ತವನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತಾರೆ, ಹೆಗ್ಗಿಸ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ಗಳ ಪಾಲಿಸಿ ಮೇಲೆ 18% GST ಕಡ್ಡಾಯವಾಗಿ ಬೀಳುತ್ತೆ. ವೈಯಕ್ತಿಕವಾಗಿ ಮಾಡಿದಾಗ ಬೀಳಲ್ವಲ್ಲ, ಈಗ 0 ಮಾಡಿದಾರಲ್ಲ. ಆದರೆ ಬ್ಯಾಂಕಿಂದ ಸೇಲ್ ಆದಾಗ ಕಡ್ಡಾಯವಾಗಿ ಬೀಳುತ್ತೆ ಇದು 18%. ಇದು ಬ್ಯಾಂಕ್ಗಳಿಗೆ ಮತ್ತು ಅವರ ಪಾರ್ಟ್ನರ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಲಾಭ ತಂದು ಕೊಡುತ್ತೆ ಹೊರತು ನಿಮಗಲ್ಲ, ಗ್ರಾಹಕರಿಗಲ್ಲ. ಈ ಸಮಸ್ಯೆಗೆ ಒಂದು ಸ್ಮಾರ್ಟ್ ಪರಿಹಾರ ಇದೆ. RBI ರೂಲ್ಸ್ ಪ್ರಕಾರ ಸಾಲ ಪಡೆಯುವಾಗ ಅದೇ ಬ್ಯಾಂಕ್ನಲ್ಲಿ ಲೋನ್ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಮಾಡಿಸೋ ಅವಶ್ಯಕತೆ ಇಲ್ಲ. ಅಲ್ಲದೆ ಇದೇ ಜುಲೈ 1ರಿಂದ ಬ್ಯಾಂಕ್ಗಳು ನಮ್ಮ ಇನ್ಶೂರೆನ್ಸ್ ತಗೊಳ್ಳಿ, ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಥವಾ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಿಗೆ ಜಾಯಿನ್ ಆಗಿ ಅಂತ ಪುಷ್ ಮಾಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ RBI. ಸೊ ಗ್ರಾಹಕರು ತಮಗೆ ಇಷ್ಟವಾದ ಯಾವುದೇ ಕಂಪನಿಯಿಂದ ಅವರ ಲೋನ್ಗೆ ರಕ್ಷಣೆ ಕೊಡೋಕೆ ಲೋನ್ ರಕ್ಷಣೆಯ ಪಾಲಿಸಿಯನ್ನ, ಲೋನ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋ ಸ್ವಾತಂತ್ರ್ಯವನ್ನ ಹೊಂದಿದ್ದಾರೆ. ಹಾಗಿದ್ರೆ ಹೇಗೆ ಪರ್ಚೇಸ್ ಮಾಡಬೇಕು? ಆನ್ಲೈನಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೀವು ಪಾಲಿಸಿ ಬಜಾರ್ಗೆ ಹೋಗ್ಬೋದು. ಬೇಕಾದರೆ ನಾವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಅವ್ರದ್ದು. ಅಲ್ಲಿ ನಿಮಗೆ 70% ಕಡಿಮೆ ರೇಟಲ್ಲಿ ಪಾಲಿಸಿ ಸಿಗುತ್ತೆ.
ಆಫ್ಲೈನ್ ಪಾಲಿಸಿಗಳಲ್ಲಿ ವಿಧಿಸೋ 18% GST ಹೊರೆ ಅಲ್ಲಿರಲ್ಲ ನಿಮಗೆ. ಬ್ಯಾಂಕ್ಗಳು ಕೇವಲ ಒಂದು ನಿರ್ದಿಷ್ಟ ಕಂಪನಿ ಪಾಲಿಸಿಯನ್ನ ಮಾತ್ರ ನಿಮ್ಮ ಮೇಲೆ ಹೇರ್ತಾರೆ. ಅದೇ ಬ್ಯಾಂಕ್ದು ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಕೂಡ ಇರುತ್ತೆ, ಅದ್ರದ್ದೇ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಆದರೆ ಆನ್ಲೈನ್ನಲ್ಲಿ ನೀವೇ ಮಾಡಿಸಿದಾಗ ದೇಶದ ಎಲ್ಲ ಪ್ರತಿಷ್ಠಿತ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನು ನೀವು ನೋಡಿ ಕಂಪೇರ್ ಮಾಡಿ ನೀವು ಚೂಸ್ ಮಾಡ್ಬೋದು. ಫ್ರೀಡಮ್ ಇರುತ್ತೆ. ಇಲ್ಲಿ ಬರೀ 421 ರೂಪಾಯಿ ಬೆಲೆಗೆ ಪ್ರೀಮಿಯಂ ಪ್ರಾರಂಭವಾಗೋ ಪಾಲಿಸಿಗಳು ಕೂಡ ಸಿಗ್ತವೆ. ನಿಮಗೆ ಯಾವ ಕಂಪನಿ ಸೂಟ್ ಆಗುತ್ತೋ ಅದನ್ನು ನೀವೇ ಆಯ್ಕೆ ಮಾಡಿಕೊಳ್ಳೋ ಸಂಪೂರ್ಣ ಸ್ವಾತಂತ್ರ್ಯ. ಅಗತ್ಯ ಇರೋ ರೈಡರ್ಗಳನ್ನು ಮಾತ್ರ ಆಯ್ಕೆ ಮಾಡಿ ಕಡಿಮೆ ಬೆಲೆಗೆ ಆರಿಸ್ಕೊಳ್ಬೋದು. ಅಲ್ಲದೆ ಪಾಲಿಸಿಯ ನಾಮಿನಿಯಾಗಿ ನಿಮ್ಮ ಕುಟುಂಬದವರನ್ನ ಸೇರಿಸಬಹುದು. ಈಗ ಆಲ್ರೆಡಿ 13 ಕೋಟಿ ಜನ ರಿಜಿಸ್ಟರ್ಡ್ ಕಸ್ಟಮರ್ಸ್ ಅನ್ನ ಪಾಲಿಸಿ ಬಜಾರ್ ಮೇಂಟೈನ್ ಮಾಡ್ತಿದೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಬ್ಯಾಂಕ್ ಕೊಟ್ಟಿರೋ ಕೋಟ್, ಅವ್ರು ಕೊಡ್ತಿರೋ ಲೋನ್ ಮೇಲಿನ ಇನ್ಶೂರೆನ್ಸ್, ಲೋನ್ ಇನ್ಶೂರೆನ್ಸ್ ಅವ್ರು ಎಷ್ಟು ಹೇಳ್ತಿದ್ದಾರೆ, ಒಂದು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿಯ ಹೋಮ್ ಲೋನ್ ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರೊಟೆಕ್ಷನ್ ಕೊಡೋಕ್ಕೆ, ಇನ್ಶೂರೆನ್ಸ್ ಕೊಡೋಕ್ಕೆ ಎಷ್ಟು ಕೇಳ್ತಿದ್ದಾರೆ? 2 ಲಕ್ಷನ, 3 ಲಕ್ಷನ? ಆ ಕೋಟ್ ಹಿಡ್ಕೊಳ್ಳಿ, ಆನ್ಲೈನಲ್ಲಿ ಕಂಪೇರ್ ಮಾಡಿ. ಸಿಂಪಲ್ ಆಗಿ ನೀವೇ ಕಂಪೇರ್ ಮಾಡಿ, ಯಾವುದು ಬೆಸ್ಟ್ ಅಂತ ನೋಡಿ ನೀವೇ ಪರ್ಚೇಸ್ ಮಾಡಿ. ನಂತರ ಪರ್ಚೇಸ್ ಮಾಡಿದ್ಮೇಲೆ ನೇರವಾಗೋದನ್ನ ಬ್ಯಾಂಕ್ಗೆ ಅಸೈನ್ ಮಾಡೋ ಆಪ್ಷನ್ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಈಗ ಉಳಿತಾಯ ಲೆಕ್ಕಾಚಾರ ನೋಡೋಣ. 30 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು 50 ಲಕ್ಷ ರೂಪಾಯಿ ಸಾಲ ಪಡೆದ್ರೆ ಬ್ಯಾಂಕ್ನವರು ಸಿಂಗಲ್ ಪ್ರೀಮಿಯಂ ಪಾಲಿಸಿಯ ಮೊತ್ತ, ಬ್ಯಾಂಕ್ನವರು ಕೊಡೋ ಪಾಲಿಸಿಯ ಮೊತ್ತ ಅಂದಾಜು 1.5 ಇಂದ 2 ಲಕ್ಷ ರೂಪಾಯಿಗಳಷ್ಟಿರುತ್ತೆ. ಅದನ್ನು EMI ಯೊಂದಿಗೆ ಸೇರಿ ಬಡ್ಡಿ ವಸೂಲಿ ಮಾಡಲಾಗುತ್ತೆ. ಆದರೆ ಅದೇ 50 ಲಕ್ಷ ರೂಪಾಯಿಗೆ ಆನ್ಲೈನ್ ಮೂಲಕ ನೀವು ಲೋನ್ ಪ್ರೊಟೆಕ್ಷನ್ ಪ್ಲಾನ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ವಾರ್ಷಿಕ ಪ್ರೀಮಿಯಂ ಕೇವಲ 8 ರಿಂದ 10 ಸಾವಿರ ರೂಪಾಯಿಗಳ ಆಸುಪಾಸಲ್ಲಿರುತ್ತೆ. ಇಲ್ಲಿ ನೀವು ಲಕ್ಷಾಂತರ ರೂಪಾಯಿಗಳ ದೊಡ್ಡ ಮೊತ್ತವನ್ನ ಸಾಲದೊಂದಿಗೆ ಸೇರಿಸೋ ಅಗತ್ಯ ಇಲ್ಲ. ಒನ್ ಟೈಮ್ ಒಂದೇ ಶಾರ್ಟ್ನಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಬಡ್ಡಿ ಮೇಲೆ ಬಡ್ಡಿ ಕಟ್ಟೋ ಸುಲಿಗೆಯಿಂದ ಪಾರಾಗ್ತೀರಿ. ಜೊತೆಗೆ ಬ್ಯಾಂಕ್ ಪಾಲಿಸಿಗಳಲ್ಲಿ ಕಣ್ಣಿಗೆ ಕಾಣದಂತೆ ಸೇರಿಸಲಾಗೋ ಕಮಿಷನ್ ಏಜೆಂಟ್ ಶುಲ್ಕಗಳು ಕೂಡ ಆನ್ಲೈನ್ನಲ್ಲಿ ಇರೋದಿಲ್ಲ. ಜೊತೆಗೆ ನೀವು ಲೋನ್ ಒಂದು 50 ಲಕ್ಷದ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಆದರೆ ಪಾಲಿಸಿ 1 ಕೋಟಿ ಮಾಡಿಸಿದೀರಾ ಅಂತ ಇಟ್ಕೊಳ್ಳಿ. ದುರದೃಷ್ಟವಶಾತ್ ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂದರೆ ಬ್ಯಾಂಕ್ಗೆ ಹೋಗಬೇಕಾಗಿರೋ ದುಡ್ಡು ಅವ್ರಿಗೆ ಹೋಗುತ್ತೆ, ಉಳಿದಿದ್ದು ಫ್ಯಾಮಿಲಿಗೆ ಸಿಗುತ್ತೆ. ಆ ದುಡ್ಡು ಉಳಿದಿದ್ದು 50 ಲಕ್ಷ. ಎಲ್ಲ ಲೆಕ್ಕಾಚಾರಗಳನ್ನು ಗಮನಿಸಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಗ್ರಾಹಕರಿಗೆ ಬೆಸ್ಟ್ ಚಾಯ್ಸ್. ಸಾಲ ತೀರಿಸಿದ ಮೇಲೆ ಪಾಲಿಸಿ ಕಥೆ ಏನು? ನೀವು 10 ವರ್ಷಗಳ ಅವಧಿಗೆ ಸಾಲ ಪಡೆದಿದ್ದೀರಿ ಅಂತ ಇಟ್ಕೊಳ್ಳಿ, ಆದರೆ ನಿಮ್ಮ ಕೈಗೀಗ ಹಣ ಬಂತು, ನೀವು 5 ವರ್ಷಕ್ಕೆ ಜಾಸ್ತಿ ಇನ್ಕಮ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಬೇಗ ಸಾಲವನ್ನು ಬೇಗ ತೀರಿಸಿ ಮುಗಿಸಿದಿರಿ ಅಂತ ಇಟ್ಕೊಳ್ಳಿ. ಇದನ್ನ ಫೋರ್ ಕ್ಲೋಜರ್ ಅಂತ ಕರೀತಾರೆ. ಅವಧಿಗೂ ಮುಂಚೆ ಲೋನ್ ತೀರಿಸೋದು. ನೀವು ಬ್ಯಾಂಕ್ ಮೂಲಕ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಸಾಲ ಮುಕ್ತಾಯವಾದ ತಕ್ಷಣ ಪಾಲಿಸಿನೂ ರದ್ದಾಗುತ್ತೆ. ನೀವು ಪಾವತಿ ಮಾಡಿದ ಲಕ್ಷಾಂತರ ರೂಪಾಯಿ ಪ್ರೀಮಿಯಂ ಬಹುತೇಕ ಲಾಸ್ ಆಗುತ್ತೆ. ಜೊತೆಗೆ ಫೋರ್ ಕ್ಲೋಜರ್ ಚಾರ್ಜಸ್ ಅನ್ನೋ ದಂಡವನ್ನು ಕೂಡ ಬ್ಯಾಂಕ್ಗಳು ಹಾಕ್ತವೆ. ಆದರೆ ಆನ್ಲೈನ್ ಪಾಲಿಸಿಯಲ್ಲಿ ಈ ಸಮಸ್ಯೆ ಇರೋದಿಲ್ಲ. ನಿಮ್ಮ ಸಾಲ 5 ವರ್ಷಕ್ಕೆ ಮುಗಿದ್ರೆ ನಿಮ್ಮ ಪಾಲಿಸಿ ರದ್ದಾಗಲ್ಲ. ಆ ಪಾಲಿಸಿಯನ್ನು ನಿಮ್ಮ ಜೀವಿತಾವಧಿಯ ರಕ್ಷಣೆಗಾಗಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಆಪ್ಷನ್ ಕೂಡ ಇರುತ್ತೆ. ಆದರೆ ಬ್ಯಾಂಕ್ ಪಾಲಿಸಿಗಳಲ್ಲಿ ಎಲ್ಲ ಬ್ಯಾಂಕಲ್ಲಿ ಇದು ನಿಮಗೆ ಕೊಡೋದಿಲ್ಲ. ಅಥವಾ ನಿಮಗೆ ಆ ಪಾಲಿಸಿ ಬೇಡ ಅಂತ ಅನಿಸಿದ್ರೆ ನಿಮಗೆ ಯಾವುದೇ ಫೋರ್ ಕ್ಲೋಜರ್ ದಂಡ ಇಲ್ಲದೆ ನಿಮ್ಮ ಇಚ್ಛೆಯಂತೆ ಇದನ್ನು ಕ್ಯಾನ್ಸಲ್ ಕೂಡ ನೀವು ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಯಾವುದೇ ರೀತಿ ನೋಡಿದ್ರು ಕೂಡ ಅವರು ಲೋನ್ ಕೊಡೋ ಟೈಮ್ನಲ್ಲಿ ಅವರೇ ಆಫರ್ ಮಾಡೋ ಟರ್ಮ್ ಇನ್ಶೂರೆನ್ಸ್ಗಿಂತ, ಲೋನ್ ರಕ್ಷಣೆ ಇನ್ಶೂರೆನ್ಸ್ಗಿಂತ ನೀವು ಪ್ರತ್ಯೇಕವಾಗಿ ಆನ್ಲೈನ್ನಲ್ಲಿ ಮಾಡಿಸೋದು ನಿಮಗೆ ದೊಡ್ಡ ಸೇವಿಂಗ್ಸ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಬೆಸ್ಟ್ ಲೋನ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಚೆಕ್ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಹೋಮ್ ಲೋನ್, ಕಾರ್ ಲೋನ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ತಲುಪಿಸಿ ಅವ್ರಿಗೂ ಕೂಡ ಇದರಿಂದ ಲಕ್ಷಾಂತರ ರೂಪಾಯಿಗಳ ಉಳಿತಾಯ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.